ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ನು, ಇದು ನನಗೋಸ್ಕರ ಮತ್ತು ನಮ್ಮ ಕ್ಲೈಂಟ್ಗೋಸ್ಕರ ಕೇಳ್ತಾ ಇದ್ದೀನಿ. ನಿಮಗೆ ಏನು ಅನ್ಸುತ್ತೆ, ಕೊಟೇಶನ್ ಫಸ್ಟ್ ತೊಗೋಬೇಕಾ ಇಲ್ಲ ಡಿಸೈನ್ ಫಸ್ಟು ಡಿಸೈಡ್ ಮಾಡಿ ಆಮೇಲೆ ಕೊಟೇಶನ್ ತೊಗೋಬೇಕಾ? ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಕಸ್ಟಮರ್ಗಳಿಗೆ ಮತ್ತೆ ಇಂಟೀರಿಯರ್ಸ್ ಕಂಪ್ನಿಯವ್ರಿಗೆ ಇಬ್ರಿಗೂ ಸಹ ದೊಡ್ಡ ಪ್ರಶ್ನೆ. ಯಾಕಂದ್ರೆ ನೀವು ಕೇಳ್ದಂಗೆ ಕಸ್ಟಮರ್ ಯಾರೇ ಬಂದ್ರು ಫಸ್ಟ್ ಕೊಟೇಶನ್ಸ್ ಕೇಳ್ತಾರೆ. ಕೊಟೇಶನ್ಸ್ ಕೊಡ್ಬೇಕಂದ್ರೆ ನಮ್ಮ ಹತ್ರ ಒಂದು ಡಿಸೈನ್ ಇರಬೇಕು, ಒಂದು ಡ್ರಾಯಿಂಗ್ ಇರಬೇಕು. ಡಿಸೈನ್ಸ್ ಅಲ್ಲಿ ಒಂದು ಕ್ವಾಲಿಟಿ ಇರಬೇಕು, ಕ್ವಾಂಟಿಟೀಸ್ಗಳಿರ್ಬೇಕು. ನಾವ್ ಏನ್ ಮೆಟೀರಿಯಲ್ಸ್ ಹಾಕ್ತಿವಿ, ಪ್ಲೇ ಇರ್ಬೋದು, ಲ್ಯಾಮಿನೇಟ್ಸ್ ಇರ್ಬೋದು, ಅಕ್ರೆಲಿಕ್ ಇರ್ಬೋದು. ಇವಾಗ ಮಾರ್ಕೆಟ್ ಅಲ್ಲಿ ಇರೋಂಥದ್ದು ಪ್ರಾಡಕ್ಟ್ಸ್ ಎನ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಇದಾವೆ. ತುಂಬಾ ಜನ ಕಸ್ಟಮರ್ ಕೊಟೇಶನ್ಸ್ ಕೇಳ್ತಾರೆ. ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಏನಂದ್ರೆ ಜಸ್ಟ್ ಟು ನೋ ದಟ್ ಆರ್ ಟು ಕಂಪೇರ್ ವಿತ್ ಅದರ್ ಕಂಪನೀಸ್ದು ಕಂಪ್ಯಾರಿಸನ್ಗೋಸ್ಕರ ಕೊಟೇಶನ್ಸ್ ಕೇಳ್ತಾರೆ. ವೆರಿ ರಾಂಗ್ ವೇ. ನಾವು ಎಸ್ಟಿಮೇಟ್ ಬಡ್ಜೆಟ್ ರೆಡಿ ಮಾಡ್ಬೇಕಂದ್ರೆ, ಕೊಟೇಶನ್ ಪ್ರಿಪೇರ್ ಮಾಡ್ಬೇಕಂದ್ರೆ ಫಸ್ಟ್ ಡ್ರಾಯಿಂಗ್ಸ್ ಇರಬೇಕು. ಡ್ರಾಯಿಂಗ್ ಅಲ್ಲಿ ಮೆಷರ್ಮೆಂಟ್ಸ್ ಇರಬೇಕು. ಆ ಮೆಷರ್ಮೆಂಟ್ಸ್ ಡ್ರಾಯಿಂಗ್ ತಕ್ಕನಂಗೆ ಯಾವ ಕ್ವಾಲಿಟಿ ಹಾಕ್ತಿವಿ ಅನ್ನೋಂಥದ್ದು ಇರಬೇಕು. ಏನೇನು ಇದನ್ನ ಅಡಿಷನಲ್ ಮೆಟೀರಿಯಲ್ಸ್ ಗಳಲ್ಲಿ ಏನೇನು ನಾವು ಫಿಕ್ಚರ್ಸ್ ಹಾಕ್ತಿವಿ ಅನ್ನೋಂಥದ್ದು ಡೀಟೇಲ್ಸ್ ಇರಬೇಕು. ಹಾಗಿದ್ರೆ ಮಾತ್ರ ವಿ ಕ್ಯಾನ್ ಏಬಲ್ ಟು ಗಿವ್ ಎ ಪ್ರಾಪರ್ ಕೊಟೇಶನ್. ಆರ್ ಎಲ್ಸ್ ಸುಮ್ಮನೆ ಕೊಟೇಶನ್ಸ್ ಬೇಕು ಅಂತಂದ್ರೆ ಟೆಂಟೇಟಿವ್ ರಫ್ಲಿ ಯು ಮೇ ಸೇ ದಟ್ ಈಸ್ ನಾಟ್ ರೈಟ್ ವೇ. ದಟ್ ಈಸ್ ನಾಟ್ ಎ ಪ್ರಾಪರ್ ವೇ ಟು ಗಿವ್ ಎ ಕೊಟೇಶನ್. ಸುಮ್ಮನೆ ಬ್ಲೈಂಡ್ ಆಗಿ ಟೆಂಟೇಟಿವ್ ಆಗಿ ನೀವು ಕೊಡ್ಬೇಕಾಗತ್ತೆ ಕೊಟೇಶನ್. ಬಟ್ ನನ್ ಕೇಳೋದಾದ್ರೆ ಇಲ್ಲಿ ಸೋಫಾರ್ ನನ್ನ ಈ ಜರ್ನಿ ಒಂದು 15 ವರ್ಷಗಳ ಜರ್ನಿಯಲ್ಲಿ ನಾವು ಏನೇ ಮಾಡ್ಬೇಕಂದ್ರೆ ಕೊಟೇಶನ್ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಹತ್ರ ಡ್ರಾಯಿಂಗ್, ಡಿಸೈನು ಎರಡು ರೆಡಿ ಇದ್ರೆ ಮಾತ್ರ ನಾವು ಅವರ ರಿಕ್ವೈರ್ಮೆಂಟ್ಗೆ ಪ್ರಾಪರ್ ಆಗಿ ನಾವು ಕೊಟೇಶನ್ ಕೊಡ್ಬೋದು. ಥ್ಯಾಂಕ್ ಯು.